ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ಮನು ಜಮಖಂಡಿ ಅವರು ಇವಾಗ ಯೂಟ್ಯೂಬಲ್ಲೆಲ್ಲ ಯಾವ ಕಾಮಿಡಿಯಾಗಿ ಫನ್ ಆಗಿರ್ತಾರಲ್ಲ ರಿಯಲಲ್ಲೂ ಹಾಗೆ ಇರ್ತಾರೆ ಅವರು. ನಾವು ಸಿನಿಮಾ ಮಾಡಬೇಕಾದಾಗ ನಮ್ಗೆ ಅನಿಸ್ತಾನೆ ಇರಲಿಲ್ಲ ನಾವು ಶೂಟಿಂಗ್ ಮಾಡ್ತಿದ್ದೀವಿ ಅಂತ. ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಜೋಕ್ ಮಾಡಿಕೊಂಡು ಈ ಥರ ಎಲ್ಲರ ಜೊತೆ ಒಡನಾಟ ಆ ಥರ ಬರ್ತಿದ್ವಿ. ಯಾಕಂದರೆ ನಮ್ಮ ಹುಡುಗರೆಲ್ಲ ಉತ್ತರ ಕರ್ನಾಟಕದವರೇ ಅಲ್ಲ. ಮನು ಜಮಖಂಡಿ ಅವ್ರ ಟೀಮ್ ಇದೆ, ಹುಡುಗರಿದ್ದಾರೆ ಒಂದಿಷ್ಟು ಜನ, ಮತ್ತು ಬೀದರ್ ಟೀಮ್ ಇದೆ. ಇವೆರಡೂ ಟೀಮ್ ಸೇರಿಬಿಟ್ಟು ಹೆಂಗಾಗ್ಬಿಟ್ಟಿದೆ ಒಂದು ಅಗಲವಾದ ಮರ ಆಗಿಬಿಟ್ಟಿದೆ. ಹಾಗಾಗಿ ನಾವು ಖುಷಿಯಿಂದ ಮಾಡಿದ್ವಿ ಸಿನಿಮಾ ಎಲ್ಲ. ಟೋಟಲ್ ಎಷ್ಟು ಥಿಯೇಟರು ಏನು ಯಾಕೆ ನೋಡ್ತೀನಿ ಫಿಲಮ್ ಯಾಕೆ ನೋಡ್ಬೇಕು ಅನ್ನೋ ಒಂದು ರೀಸನ್. ಯಾಕೆ ನೋಡಬೇಕಂದ್ರೆ ಫಸ್ಟು ನಮ್ಮ ಭಾಷೆನ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಈ ಭಾಷೆ ನಮ್ಮ ಉತ್ತರ ಕರ್ನಾಟಕದಲ್ಲೇ ಅಲ್ಲ, ಇವಾಗ ಬ್ಯಾಂಗ್ಳೂರು ಹೋದಾಗ ನಾವು ಬ್ಯಾಂಗ್ಳೂರು ಲ್ಯಾಂಗ್ವೇಜ್ ಮಾತಾಡಬೇಕಾಗುತ್ತೆ. ಹಾಗೆ ಬ್ಯಾಂಗ್ಳೂರು ಅವರು ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ತಿಳ್ಕೊಬೇಕು, ಅವರು ಕಲ್ತ್ಕೋಬೇಕು, ನಮ್ಮ ಲ್ಯಾಂಗ್ವೇಜ್ನ ಬೆಳೆಸಬೇಕು ಅನ್ನೋದು ಒಂದು ಆಸೆ. ಬೈಕ್ಗಳಂದರೆ ನಮ್ಮ ಕಡೆ ಆ ಬೈಕ್ಗಳನ್ನ ಹೆಂಗಿರುತ್ತೆ ಅಂದರೆ ಹೊಗಳ್ದಂಗೆ ಇರುತ್ತೆ ರೀ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಬೈಕ್ಗಳನ್ನು ತೊಗೊಳ್ಬೋದು ಯಾರು, ಯಾಕಂದರೆ ಅದು ಖುಷಿಯಿಂದ ಹೇಳೋದು. ನಮ್ಮ ಭಾಷೆನೇ ಹಂಗಲ್ವಾ, ಹುಟ್ಟಿನಿಂದ ಇಲ್ಲಿವರೆಗೂ ಬಂದಾಗ ನಾವು ಅದೇ ಕಲ್ತ್ಕೊಂಡು ಬಂದಿರ್ತೀವಿ. ಪಾಪ ಅವ್ರಿಗೆ ಒಂದು ಸ್ವಲ್ಪ ಬೈಗಳು ಅನ್ಸ್ಬೋದು. ಆ ಥರ ಏನಿಲ್ಲ, ಎಲ್ಲರೂ ಖುಷಿಯಾಗಿ ಅದನ್ನು ರಿಸೀವ್ ಮಾಡ್ಕೋಬೇಕು. ಇದರಲ್ಲಿ ಫಿಲಮ್ ಇರುತ್ತೆ, ಆ ಫಿಲಮ್ದಲ್ಲಿ ಇದೆ ಆ ಲ್ಯಾಂಗ್ವೇಜ್? ಇಲ್ಲ ಸರ್, ಆ ಥರ ಬೈಗಳೇನು ತೋರಿಸಿಲ್ಲ. ಬಟ್ ಒಂದು ಹೀರೋಯಿನ್ ಆಗಿ ಲೀಡರ್ ಆಗಿ ನಿಂತ್ಕೊಂಡ್ಮೇಲೆ ಲವ್ ಮಾಡಿದ್ಮೇಲೆ ಹೀರೋನೇ ಬರ್ತಾನೆ, ಹೀರೋನೇ ಲವ್ ಮಾಡ್ತಾರೆ ಅಂತ ಎಲ್ಲ ಸಿನಿಮಾದಲ್ಲಿ ತೋರಿಸ್ತಾರೆ. ಬಟ್ ಈ ಸಿನಿಮಾ ಹೇಗಿದೆ ಅಂದರೆ ಸ್ವಲ್ಪ ಹೀರೋಯಿನ್ ಓರಿಯೆಂಟೆಡ್ ಅಂದ್ಕೊಳ್ಳಿ. ಅವಳೇ ಡಾಮಿನೇಟಿಂಗ್ ಅಂದರೆ ಲೀಡರ್ ಆಗಿ ನಿಂತ್ಕೊಳ್ತಾಳೆ, ಅವಳೇ ಫೈಟ್ ಮಾಡ್ತಾಳೆ, ಹೀರೋಗೆ ಕನ್ವಿನ್ಸ್ ಮಾಡ್ತಾಳೆ. ಪಾಪ ಹೀರೋ ಮುದ್ದಾಗಿ ಇನ್ನೋಸೆಂಟ್ ಆಗಿರ್ತಾನೆ.